ಹೇಳ್ರಿ. ಸರ್, ಈಗ ಖರೀದಿ ಕೇಂದ್ರ ಆಗ್ತಾ ಇಲ್ಲ ಅಂತ ಹೇಳಿ ಈಗ ನಿಮಗೆ ಗೊತ್ತಿರೋ ಹಾಗೆ ಕೇಂದ್ರ ಸರ್ಕಾರ ಕನಿಷ್ಠ ಬೆಲೆಯನ್ನ ಘೋಷಣೆ ಮಾಡಿದೆ. ಘೋಷಣೆ ಮಾಡಿದ್ಮೇಲೆ ನಾವು ಟಾಸ್ಕ್ ಫೋರ್ಸ್ ಅಧ್ಯಕ್ಷರಿರ್ತೀವಿ, ಜಿಲ್ಲಾಧಿಕಾರಿಗಳಿಂದ ಎಲ್ಲೆಲ್ಲಿ ಕೇಂದ್ರಗಳನ್ನು ತೆರಿಬೇಕು ಅಂತಕ್ಕಂಥದ್ದು ನಾವು ಡಿಸೈಡ್ ಮಾಡ್ತೀವಿ. ಮತ್ತು ಬೆಳೆ ಕಾಲಮ್ಗಳಲ್ಲಿ ಆ ಬೆಳೆಯನ್ನು ನಮೂದಿಸಬೇಕಾಗ್ತದೆ. ಯಾಕೆಂದ್ರೆ ಬೆಳೆ ನಮೂದು ಇಲ್ಲ ಅಂತ ಹೇಳಿದ್ರೆ ಅದನ್ನು ಖರೀದಿ ಕೇಂದ್ರದಲ್ಲಿ ತಗೊಳ್ಳಲ್ಲ, ರೈತರಿಂದ ತೆಗೆದುಕೊಳ್ಳಲ್ಲ. ಈಗಾಗಲೇ ನಾನು 6 ತಾಲೂಕಿನ ಕೇಂದ್ರಗಳಲ್ಲಿ ಮತ್ತು ದಾವಣಗೆರೆಯಲ್ಲಿ, ಇದಲ್ಲದೆ ನಮ್ಮ ಕಾರಿಗ್ನೂರಲ್ಲೂ ಕೂಡ ಸೆಂಟರ್ ಮಾಡಿ ಅಂತ ಹೇಳಿ ನಾವು ರೆಕಮೆಂಡೇಶನ್ ಮಾಡಿ ಕಳಿಸಿದ್ದೇವೆ. ಪ್ರತಿ ವರ್ಷ ಯಾವಾಗ್ಲೂ ಸಾಫ್ಟ್ವೇರ್ ಒಂದು ಡೆವಲಪ್ ಮಾಡಿ ಲಿಂಕ್ ಆಗುತ್ತೆ, ಅದು ಎನೇಬಲ್ ಆಗುತ್ತೆ, ಯಾವುದು ಫಿಂಗರ್ ಬೇಸ್ಡ್ ಎನೇಬಲ್ ಆಗುತ್ತೆ. ಅದನ್ನು ಅಲ್ಲಿಂದ ಮಾಡಿ ಕೊಡ್ತಾರೆ. ಮಾಡಿ ಕೊಟ್ಟ ತಕ್ಷಣ ರಿಜಿಸ್ಟ್ರೇಷನ್ ಆಗುತ್ತೆ. ಯಾವಾಗ ರಿಜಿಸ್ಟ್ರೇಷನ್ ಆದ್ಮೇಲೆ ನಾವು ಖರೀದಿ ಮಾಡೋದು. ಈಗ ಇನ್ನು ಭತ್ತ ಈಗ ನಾಟಿ ಮಾಡಿ ಇನ್ನೂ ಒಂದು 30-40 ದಿನ ಆದ್ಮೇಲೆ ನಾವು ಕಟಾವ್ ಶುರುವಾಗೋದು. ಅಷ್ಟೊಳಗಡೆ ನಾವು ರಿಜಿಸ್ಟ್ರೇಷನ್ ಅನ್ನ ಮಾಡಿಸ್ತಾರೆ, ಅಲ್ಲಿಂದ ಬರ್ತದೆ. ಅದು ಜಿಲ್ಲಾಡಳಿತದಿಂದ ಅಲ್ಲ ಮಾಡೋದು, ರಾಜ್ಯ ಸರ್ಕಾರದಿಂದ ಬರಬೇಕು, ಬರ್ತದೆ. ಸೆಪ್ಟೆಂಬರ್ 15ಕ್ಕೆ ನೋಂದಣಿ ಮಾಡ್ಕೊಳ್ತಾರೆ ಅಂತ ಹೇಳಿ, ಬಟ್ ಆದ್ರೆ ಕೀ ಹಾಕಿದೆ ಅಲ್ಲಿ ಒಂದು ಇಲ್ಲ ಹಂಗ ನೋಡಿ, ಅದೇ ಹೇಳಿದ್ದು ನಾನು. ನಾವು ನೋಂದಣಿ ಮಾಡ್ಕೊಳ್ತೀವಿ ಅಂತ ಹೇಳಕ್ ಬರೋದಿಲ್ಲ, ನಂದಿಲ್ಲ. ನಮ್ದು ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಮಾಡಿ ನಾವು ಪ್ರಸ್ತಾವನೆಯನ್ನು ಕಳಿಸ್ಕೊಡ್ತೀವಿ. ನಾವು ಇಂಥ ದಿನಾಂಕ ಅಂತ ಇನ್ನೂ ಹೇಳಿಲ್ಲ, ರಾಜ್ಯ ಸರ್ಕಾರ ಹೇಳುತ್ತದೆ. ದಿನಾಂಕವನ್ನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ನಿಗದಿ ಮಾಡುತ್ತೆ. ಎಕ್ಸ್ಟೆನ್ಷನ್ ಮಾಡಬಹುದು, ಅದೇನು ದೊಡ್ಡದ ಇದೇನಿಲ್ಲ. ಹಾಗಾಗಿ ಡಿಸೆಂಬರ್ ವರೆಗೂ ಬೇಕಾದ್ರೆ ಎಕ್ಸ್ಟೆನ್ಷನ್ ಮಾಡಬಹುದು ಸರ್ಕಾರಕ್ಕೆ. ಈಗ ಕಳೆದ ವರ್ಷವೂ ಕೂಡ ಒಂದು ಕಾಳು ಭತ್ತವನ್ನು ಕೂಡ ನಮ್ಮ ಜಿಲ್ಲೆಯಲ್ಲಿ ಬರಲಿಲ್ಲ. ಸುಮಾರು 3 ಕ್ವಿಂಟಲ್ 4 ಕ್ವಿಂಟಲ್ ಅಷ್ಟೇ ಬಂತು. ಈ ಮಳೆಗಾಲದ, ಎಸ್ಪೆಷಲಿ ಮಳೆಗಾಲದಂತೂ ಯಾರು ಕೊಡೋದೇ ಇಲ್ಲ. ಹಾಗಾಗಿ ನಾವು ಮಾಡ್ಕೊಳ್ತೀವಿ, ತಂದು ಕೊಡ್ಲಿ. ನಾವು ಎಲ್ಲವೂ ಸಿದ್ಧತೆ ಅಂತ ನಮ್ಮ ಕಡೆಯಿಂದ ಮಾಡ್ಕೊಂಡಿದ್ವಿ. ಅಲ್ಲಿಂದ ಸಾಫ್ಟ್ವೇರ್ ಬಂದ ರಿಜಿಸ್ಟ್ರೇಷನ್ ಏನಾಗೋದು ಏನಿಲ್ಲ ರೀ, ಬರ್ತದೆ. ಅದೇ ಹೇಳ್ತಾ ಇದೀನಿ, ಲಾಸ್ಟ್ ಇಯರ್ ಒಂದು ಕಾಳು ಕೂಡ ಬರಲಿಲ್ಲ, ಕೇವಲ 2 ಕ್ವಿಂಟಲ್ ಬಂತು. ಸಮೀಕ್ಷೆ ವೇಳೆ ಕೆಲವೊಂದು ಎಜೆಂಟ್ಗಳಾಗ್ತದೆ ಆರೋಪ ಕೆಲವೊಂದಿಷ್ಟು ಆಧಾರ್ ಕಾರ್ಡ್ ನಲ್ಲಿ ಹಿಂದೂ ಅದು ಒಂದು ಹೌದು, ಅದು ಬಂದಿದೆ. ಡಾಕ್ಟರ್ ಹರ್ಷ ಅಂತ ಹೇಳಿ ನನ್ನ ಆಫೀಸ್ಗೂ ಬಂದಿದ್ರು, ಮತ್ತೆ ನಾನು ವಾಕಿಂಗ್ ಅಲ್ಲಿ ಸಿಕ್ಕಿದ್ರು, ಹೇಳಿದ್ರು ಅದು ಸಾಫ್ಟ್ವೇರ್ ಬ್ಯಾಕ್ ಎಂಡ್ ಅಲ್ಲಿ ಅದನ್ನ ಸರಿ ಮಾಡಬೇಕು. ಅದು ನಾವು ಉದ್ದೇಶಪೂರ್ವಕ ಮಾಡಿರೋದಲ್ಲ, ಅದು ಆಟೋಮೆಟಿಕ್ ಆಗಿ ಏನೋ ತಗೊಂಡಿದೆ, ಅದನ್ನ ರೆಕ್ಟಿಫೈ ಮಾಡ್ತೀವಿ. ಇಲ್ಲ, ಅದು ಒಂದೇ ಆಗಿದೆ. ಇಲ್ಲ ರೀ, ಅದು ಏನಾಗುತ್ತೆ, ಬ್ಯಾಕ್ ಎಂಡ್ ಅಲ್ಲಿ ಲಿಂಕ್ ಆಗ್ಬಿಡುತ್ತೆ ಕೆಲವು ಸಾರಿ. ಅಷ್ಟು ಯೂಸ್ ಡಾಟಾ ಇದ್ದಾಗ ಲಿಂಕ್ ಆಗಿದೆ, ಅದನ್ನ ಸರಿಪಡಿಸ್ತೀವಿ ನಾವು. ಪ್ರತಿ ವರ್ಷ ಅಕ್ಟೋಬರ್ 2ನೇ ತಾರೀಕು ಅದೇ ಅಕ್ಟೋಬರ್ ಆಗ್ತಾ ಇತ್ತು. ಈಗ ಏನಾಗಿದೆ, ರಾಜ್ಯ ಸರ್ಕಾರ ಒಂದು ಆದೇಶ ಮಾಡಿದೆ, ನವೆಂಬರ್ ಇಂದಾನೆ ಎಲ್ಲಾ ಫ್ಯಾಕ್ಟ್ರಿಗಳು ಕೂಡ ಪ್ರಾರಂಭ ಮಾಡ್ಬೇಕು ಅಂತ ರಾಜ್ಯ ಸರ್ಕಾರ ಒಂದು ಆದೇಶ ಮಾಡ್ಬಿಟ್ಟಿದೆ. ದಕ್ಷಿಣ ಕರ್ನಾಟಕಕ್ಕೆ ಮಾತ್ರ ಅಕ್ಟೋಬರ್ ಇಂದ ಮಾಡ್ಬೇಕು ಅಂತ ರಾಜ್ಯ ಸರ್ಕಾರದ ಆದೇಶ ಇದೆ. ಈಗ ನಮ್ದು ದಕ್ಷಿಣನೂ ಬರೋದಿಲ್ಲ, ಉತ್ತರನೂ ಬರೋದಿಲ್ಲ, ನಾವು ಮಧ್ಯ ಕರ್ನಾಟಕ ಬರ್ತೀವಿ. ಮತ್ತು ನಮ್ಮ ಕಬ್ಬು ಏನಿದೆ, ನಮ್ಮ ಕಬ್ಬು ಆಗ್ಲೇ ಈಗ ಹಾಕಿ 12 ತಿಂಗಳು ಆಗಿದೆ. 12ರಿಂದ 14 ತಿಂಗಳೊಳಗೆ ಅದು ಕಡಿಬೇಕು. ಈಗಾಗಲೇ ನಾನು ಸನ್ಮಾನ್ಯ ಕಬ್ಬು ಸಚಿವರಿಗೆ ಶಿವಾನಂದ ಪಾಟೀಲ್ ಸಾಹೇಬ್ರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಕಾರ್ಯದರ್ಶಿಗಳು, ಕಬ್ಬು ಕಾರ್ಯದರ್ಶಿ ಯಾರಿದ್ದಾರೆ ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀನಿ. ಕಬ್ಬು ಆಯುಕ್ತರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡಿ ಫೋನ್ ಮಾಡಿ ಕಳಿಸಿ ಮಾತಾಡಿದ್ದೀನಿ. ಫೈಲ್ ಪುಟಪ್ಪ ಗೌರ್ಮೆಂಟ್ ಅಲ್ಲಿ ಇದೆ. ಆಮೇಲೆ ಸರ್ಕಾರದ ಆದೇಶ ಇದೆಯಾ, ಸರ್ಕಾರದ ಆದೇಶ ನಮಗೆ ಸಪರೇಟ್ ಮಾಡಿ ಮಧ್ಯ ಕರ್ನಾಟಕಕ್ಕೆ ಅಂತ ಕೇಳಿದ್ದೀನಿ. ಅಂದ್ರೆ ಈ ಹಿಂದೆ ದಕ್ಷಿಣ ಕರ್ನಾಟಕ ಪರಿಗಣನೆ ಮಾಡ್ತಿದ್ರು, ಆದ್ರೆ ಈ ಬಾರಿನೇ ಉತ್ತರ ಕರ್ನಾಟಕಕ್ಕೆ ಅಂತ ಹೋಗಿರೋದ್ರಿಂದ ಅದಾಗಿದೆ. ಸೊ ಹಾಗಾಗಿ ಇನ್ನೊಂದು 2-3 ದಿನದಲ್ಲಿ ಆಗ್ಬೋದು ಅಂತ. ರೈತರಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಎಲ್ಲ ಕಬ್ಬು ರೈತರ ಮನವೊಲಿಕೆ ನೋಡೋಣ, ಮಾತಾಡಿದ್ದೀನಿ. ಮತ್ತೆ ಮೇಡಮ್ಗೂ ಕೂಡ ಮಾತಾಡಿದ್ದೀನಿ, ಅದು ಪ್ರಸ್ತಾವನೆ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ಈಗ 3 ಡೆತ್ ಆಗಿದೆ, ಅದಕ್ಕೆ 3 ಡೆತ್ ಆಗಿದ್ದಕ್ಕೆ 15 ಲಕ್ಷದಂಗೆ ಆಯೋಗ ಪರಿಹಾರ ಕೊಡೋದಕ್ಕೆ ನಿನ್ನೆ ಅಪ್ರೂವ್ ಮಾಡಿದಾರಂತೆ. ಇಲ್ಲಿ ಆಯೋಗದಲ್ಲಿ ಎಲ್ಲ ಸದಸ್ಯರು ಇದನ್ನ ಈ ತರ ಹಾರ್ಟ್ ಅಟ್ಯಾಕ್ ಆದಂತದ್ದು, ನಾಯಿ ಕಡ್ತದ್ದು ಒಂದು ಕೇಸ್ ಇದೆಯಲ್ಲ, ಅವೆಲ್ಲ ನಾವು ನೆಕ್ಸ್ಟ್ ನಾಳೆ ನಮ್ಮ ಸಭೆ ಸೇರ್ತಾರಂತೆ, ಅಲ್ಲಿ ತಗೊಳ್ತೀವಿ ಅಂತ ಹೇಳಿದ್ದಾರೆ. ನಾನು ಪ್ರಸ್ತಾವನೆ ಈಗಾಗಲೇ ಕಳಿಸಿದ್ದೀನಿ, ನಾನು ಮಾತಾಡಿದ್ದೀನಿ, ಹೋಗಿ ಬರ್ತೀನಿ ಅವ್ರಿಗೆ ಹಾಸ್ಪಿಟಲ್ ಮಾತಾಡ್ಸ್ಕೊಂಡು. ಈಗ ಹುಷಾರಿಲ್ಲ ಅಂತಂದ್ರು ಒತ್ತಡ, ಸರ್ಕಾರ ಆಗ್ಲಿ ಜಿಲ್ಲಾಡಳಿತ ಆಗ್ಲಿ ಒತ್ತಡ ಹಾಕಿ ಈ ತರ ಮಾಡಿಸೋದಕ್ಕೆ, ಒತ್ತಡದಿಂದ ಈ ತರ ಎಲ್ಲ ಆಗ್ತಾ ಇದೆ. ನೋಡಿ, ಬ್ಲಾಕ್ಸ್ ಹಾರ್ಟ್ ಅಲ್ಲಿ ಬ್ಲಾಕ್ ಇದ್ದಾಗ ನಿಮ್ಗೆ ಗೊತ್ತಿದೆ, ಅದು ನೀವು ನಮ್ಗಿಂತ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಚೆನ್ನಾಗಿ ವಾಕ್ ಮಾಡ್ಬೇಕು. ನಾನು ನೆನ್ನೆನೂ ಅದೇ ಹೇಳಿದ್ದೀನಿ, ಅವರಿಗೂ ಹೇಳಿದ್ದೀನಿ, ನೀವು ಅಷ್ಟೇ. ನನಗೊಂದಿಬ್ರು ಅಷ್ಟೇ ಕಾಣ್ತೀರಾ ವಾಕಿಂಗ್ ಅಲ್ಲಿ ಕುಂದವಾಡ ಕೆರೆಯಲ್ಲಿ, ಇನ್ಯಾರು ಕಾಣೋದಿಲ್ಲ. ಹಾಗಾಗಿ ಚೆನ್ನಾಗಿ ಆರೋಗ್ಯ ಇಟ್ಕೊಬೇಕು.